ಇಂಚ ದಾದಾಯಿನಿ ಗುದ್ದಿದ ಪೆಟ್ಟಿ ಇಲ್ಲಿ ಕಲ್ಲು ಹುಡಿ ಆಗ್ಬಿಟ್ಟಿದೆ ನೋಡಿ. ಇಸ್ ಈ ಓಕೆ ಬ್ರೋ? ಹಾಗೆ ನಿದ್ರೆ ಬರ್ತಾ ಇರ್ಲಿಲ್ಲ. ಐ ಗೆಸ್ ಇಟ್ಸ್ 1 o'clock. ಆಕ್ಸಿಡೆಂಟ್ ಆಯ್ತು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಮ್ಮ ಪಯಣ ಮಂಗಳೂರಿಗೆ ಆಳ್ವಾಸ್ ಕಾಲೇಜಿಗೆ ಸ್ಟಾರ್ಟ್ ಆಗ್ತಿಲ್ಲ. ಅದ್ರ ಮುಂಚೆ ಒಂದು ರೆಸಾರ್ಟಿಗೆ ಹೋಗ್ಬೋದು. ಸೊ ಸ್ನೇಹಿತರೆ, ನಾವು ಹೊರಟಿದ್ದೇವೆ. ಸ್ಯಾಮ್ನ ಮನೆಗೆ ಇಲ್ಲಿಂದ 1 hour ಆಗತ್ತಂತೆ. ಕೆಲವರು ಎಲ್ಲ ಹೇಳ್ತಾರೆ ಅಂತ, ನೀವು ಇವೆಂಟಿಗೆ ಹೋಗ್ಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಬ್ರೋ, ಹಾಗೆ ಹೀಗೆ ಅಂತ. ನಾವು ಇವೆಂಟಿಗೆಲ್ಲ ದುಡ್ಡು ತೊಗೊಂಡು ಹೋಗಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ, ನಾನು ಪ್ರೀತಿ ವಿಶ್ವಾಸದಿಂದ ಹೋಗಿದೆ. ಯಾರು ಪರಿಚಯ ಇದ್ದರೆ ಕರೀತಾರೆ ಅಂತ. ಒಂದು ನಿಮಿಷ, 1 hour ತೋರಿಸ್ತೇವೆ ನಿಮ್ಮ ಮನೆಗೆ. ಇದು ಬ್ರೋ ಡ್ರೆಸ್ ಮಾಲ್ ಆಫ್ ಏಷ್ಯಾಗೆ ಯಾಕೆ? ಮಾಲ್ ಆಫ್ ಏಷ್ಯಲ್ಲಿ ಪಂಚೆ ಸಿಗಲ್ಲ ಬ್ರೋ. ಎಲ್ಲಿ ರಾಮರಾಜ್ ಇದೆಯಾ ನಿಮ್ಮ ಮನೆ ಹತ್ರ? ಓ, ನಾವು ಇಲ್ಲಿಂದಲೇ ತಗೊಂಡು ಹೋಗೋದು ಒಳ್ಳೇದು. ಇಟ್ ಇಸ್ ಅನ್ ಇವೆಂಟ್ ಅಂಡ್ ದೆನ್ ಇಫ್ ಯು ಡೋಂಟ್ ಹ್ಯಾವ್ ದ ರೈಟ್ ಔಟ್ಫಿಟ್ ವಿಲ್ ರಿಗ್ರೆಟ್ ಲೇಟರ್. ಇಫ್ ಔಟ್ಫಿಟ್ ಎಲ್ಲ ಟೆನ್ಷನ್ ಇರೋದಿದ್ರೆ ಸರಿ ಆಯ್ತು, ಬಾಯ್. ಸೊ ಈ ಕತೆ, ಈಗ ನಾವು ಇವೆಂಟಿಗೆ ಬಟ್ಟೆ ತಗೊಂಡಿಲ್ಲ, ಇನ್ನು ಬಟ್ಟೆ ತಗೊಳ್ಬೇಕು. ಸೊ ಮಂಗಳೂರು ಸ್ಟೈಲ್ ಬಟ್ಟೆ ಹಾಕೋಣ ಅಂತ. ಒಳಗೆ ಲಾಕ್ ಆಗಿದೆ. ಬೆಲ್ ಇದೆಯಾ? ಸರ್ ಮನೆಗೆ ಬಂದಿದ್ದೇವೆ. ಇಲ್ಲಿಂದ ಒಟ್ಟಿಗೆ ಹೊರಡೋದು. ಬೆಳಿಗ್ಗೆ ಹೊರಡ್ಬೇಕಿತ್ತು, ಸ್ವಲ್ಪ ಮಧ್ಯಾಹ್ನ ಆಯ್ತು. ನಿನ್ನೆ ಇವೆಂಟ್ ಆಗಿ ಬರುವಾಗ ಲೇಟ್ ಆಯಿತು. ಯೂಟ್ಯೂಬರ್ ಮನೆ ಹೋಮ್ ಟೂರ್. ನಿಮ್ದು ಹೋಮ್ ಟೂರ್ ಈಗ. ಗುಡ್ ಮಾರ್ನಿಂಗ್. ಎಲ್ಲಿದ್ದಾರೆ? ರೆಡಿಯಾ? ಬಡಿತೇನೆ ನಾನು. ಹೊರಡುವ ಪಿದಡ್ಗನ? ಇನ್ನು ಸಹ ಮನೆ ಬಟ್ಟೆಲ್ಲ ಇದ್ದೀರ, ಹೊರಡಿ ಈಗಲೇ ಹೊರಡೋದಾ? ಹೀಗೆ ಹೊರಡೋದು ಬ್ರೋ. 5 ನಿಮಿಷ ರೆಡಿ ಆಗ್ತಾ ಇದೆ. ನಂಗೆ ಮತ್ತೆ ಅವಸರ ಮಾಡಿದ ಯಾಕೆ? ಅವಸರ? ನೀವು ಅವಸರದಲ್ಲಿ ಬಂದ್ರಾ? ಮತ್ತೆ ನಿಮ್ಗೆ ಅಂತ ಗಿಫ್ಟ್ ಕೊಡ್ರಿ ರೇ. ಸುಮ್ನೆ ಜೋಕ್ ಮಾಡಿದ್ರಿ, ಪ್ರ್ಯಾಂಕ್ ಮಾಡ್ಬಿಟ್ರು ನೋಡಿ. ನಿಮಗಿಲ್ಲ ಅಂತೀವ. ಮಧು ಅವ್ರು ಕೊಟ್ಟಿದ್ದು ನಮ್ಗೆ ಮೈಸೂರಲ್ಲಿ. ಓ, ಅವ್ರಿಗೆ ಗೊತ್ತು ನೀವು ಹೇಗಾರು ಕುಡಿತೀರಂತ. ಮತ್ತೆ ನೋಡೋಣ ಒಂದಿನ. ಸ್ನೇಹಿತರೆ, ಸೊ ಇವೆಂಟಿಗೆ ಹೋಗ್ಬೇಕಿದ್ರು ಔಟ್ಫಿಟ್ ತಗೊಳ್ಬೇಕಿತ್ತು. ಸೊ ಪಂಚೆ ಹಾಕೋಣ ಅಂತ ತಗೊಳ್ಳಿ. ಸೈಜ್ ಯಾವ್ದಾದ್ರು ಶರ್ಟ್ ಕೊಟ್ಬಿಡಿ, ಅದಾದ್ಮೇಲೆ ನಾವು ತಗೊಂಡು ಎಲ್ಲ ಫಿಟ್ಟಿಂಗ್ ಬೇರೆ ಇರುತ್ತೆ. ಇದು ಮತ್ತೆ ಫಿಟ್ಟಿಂಗ್ ಸೇಮ್. ನಾವ್ ಹೇಗ್ ಕಾಣ್ತೇವೆ ಹೇಳಿದೆ. ಇದ್ರಲ್ಲಿ ನಾವು ಇನ್ನೂ ಲಕ್ಸುರಿ ಆಗಲ್ಲ. ಶ್ರೀಕೃಷ್ಣ, ನಿಮ್ ಕೃಷ್ಣ ಆಗ್ಬೇಕಾ ರಾಮ ಆಗ್ಬೇಕಾ? ನನಗೆ ದೇವರಾಗಕ್ಕೆ ಇಷ್ಟ ಅಲ್ಲ, ಮನುಷ್ಯ ಆಗಿರ್ಬೇಕು. ಕ್ಯಾಮ್ರಾ ಆನ್ ಆದ್ಮೇಲೆ ಚೇಂಜ್ ಆಗೋಯ್ತು. ಇಲ್ಲಾಂದ್ರೆ ಅದೇ ಡೈಲಾಗ್ ಅಂತ ಇರೋದೇ ಹಿಂಗೆ. ಕೃಷ್ಣ ಎಲ್ಲ ಮಾತಾಡಲ್ಲ. ನಂಗೆ ಕೃಷ್ಣ ಆಗ್ಬೇಕು. ಸುಮ್ಮನೆ ಸ್ನೇಹಿತರೆ, ನಾನು ರಾಮನ್ ಆಗಿರ್ತೀನಿ. ಇಷ್ಟು ದಿನ ಕೃಷ್ಣ ಆಗಿದ್ರು, ಇನ್ನು ರಾಮ ಆಗ್ಬಿಟ್ರು. ನಮ್ದು ರಾಮ ಆಗೋ ಟೈಮ್ ಬರುತ್ತೆ. ಸ್ನೇಹಿತರೆ ನೋಡಿ, ಟ್ರೈ ಮಾಡಿರೋದು ನಂಗೆ ಅಂತ. ಅದ್ ಹೇಗೆ ಗೊತ್ತಾಗತ್ತೆ ನಿಮ್ದು ಯಾವ್ದು ನಂದು ಯಾವ್ದು ಅಂತ? ಹೇಗೆ ಗೊತ್ತಾಗತ್ತೆ? ಅನ್ಸುತ್ತೆ ನೋಡು. ಏನ್ ನೋಡೋದೇನ್ ಬೇಡ, ಕೊಡಿ ಒಂದು ನಿಮಿಷ ನೋಡಿ. ಸ್ಯಾಮ್, ನೀವು ಅದನ್ನೇ ಯಾವಾಗ ತಗೊಳ್ತೀರಾ ಮದುವೆಗೆ? ಅದು ಇದಾ? ಅದು ಬೇಬಿ ಮಾಡಿದ್ಮೇಲೆ ನಾನು ಹಾಕೊಂಡು ಎಷ್ಟು ಟೈಮ್ ಉಂಟು? ಎಷ್ಟು ಈಗಲೇ ಪ್ಲಾನ್ ಮಾಡ್ತಾರ ಬ್ರೋ. ಮದುವೆ ಆದ್ಮೇಲೆ ಪ್ಲಾನ್. ಮದುವೆ ಯಾವಾಗ? ಮದುವೆ ಹೇಳ್ತೀವಿ ಬ್ರೋ, ನಿಮ್ಗೆ ಹೇಳ್ತಾ ಇರ್ತೀವಾ? ಹೇಳ್ರಿ. ಎಲ್ಲ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದೀರಾ. ನಾನು ಒಂದು ಟೊಯೋಟಾ ಶೋರೂಮು. ಹಲೋ, ಹಾಯ್. ನಿಮ್ಮ ಕಾರ್ ನೋಡಿ ನಾನು ಶ್ರವಣದಲ್ವಾ ಕಾರ್? ಹೇಗಿದ್ದೀರಾ? ಈಗ ಫೈನಲ್ ಪಿಕಪ್ ತುಲಾ ನಮ್ಮ ಎಲ್ ಸಿ ಕಂತಿದ್ದೆ ಮುಗುಲ್ ಎಲ್ ಸಿ ಕಂದೆ. ಹೆಡ್ ವಿಡಿಯೋ ಬರ್ತದೆ. ನಮ್ದು ಎಲ್ ಸಿ ಇಲ್ದೆ ಲೈಟ್ಸ್ ಅಂತ ಬರ್ತದಲ್ಲ. ಇತ್ತ ಪಂಚೆ ಸಿಲ್ವರ್ ಒಂದು ರೆಡ್ ವಿಡಿಯೋ ಬರೋದು. ಬೇಡ ಶೋಕೊಂಡು ಬರೀ ನೈಸ್ ಕ್ಯಾಲೋರೀಸ್ ಬ್ರೋ. ಊಟಕ್ಕೆ ನಿಲ್ಲಿಸ್ಬೇಕು. ಒಂದು ಒಳ್ಳೆ ಜಾಗ ಯಾವುದು ನೋಡ್ತಾ ಇದ್ದೇವೆ. ಸ್ಲೋ ಮನ್ ಪ್ಲೇ. ಊಟಕ್ಕೆ ಸ್ಟಾಪ್ ಸ್ನೇಹಿತರೆ. ಏನಾದ್ರು ಹೈ ಪ್ರೋಟೀನ್ ತಿನ್ನೋಣ, ಎನರ್ಜಿ ಬರುತ್ತಾಗ. ಬೆಳಗಿಂದ ನಾನೆಂತ ತಿಂದಿಲ್ಲ ಸ್ನೇಹಿತರೆ. ನಾವಿಲ್ಲಿ ಕೂತಿದ್ವಿ ಆಯ್ತಾ, ಫೋನ್ ಲೆಕ್ಕ ಹಾಕಿ. ಈಗ ರೆಕಾರ್ಡ್ ಮಾಡೋದೊಂದು ಐಫೋನ್, ಇಲ್ಲಿ ಇನ್ನೊಂದು ಕೆಲಸದ್ದು ನಂದು, ಸ್ಯಾಮ್ ಅವ್ರದ್ದು 2, ಮನೀಶಿದ್ ಅವ್ರದ್ದು ಬ್ಲಾಗ್ ಇದು ಫೋನ್, ಮನೀಶಿದು ಪರ್ಸನಲ್ ಫೋನ್, ಅವನ ಪರ್ಸನಲ್ ಫೋನ್. ಒಂದು ಟೇಬಲ್ ಅಲ್ಲಿ 9 ರಿಂದ 10 ಐಫೋನ್. ದಟ್ ಈಸ್ ಲೈಕ್ 15 lakh rupees. ನಾವು ಇಷ್ಟು ಬಿಸ್ನೆಸ್ ಕೊಟ್ಟಿದ್ದೇವೆ ಅಂದ್ರೆ ಇನ್ನು ಎಷ್ಟು ಜನ ಯೂಸ್ ಮಾಡ್ತಿರ್ತಾರೆ. ಒಂದು ಟೈಮ್ ಹಿಂದೆ ಹೇಗಿತ್ತು ಅಂದ್ರೆ, ಐಫೋನ್ ವಾಸ್ ಲೈಕ್ ಒನ್ ಬಿಗ್ ಥಿಂಗ್. ನಾನು ಐಫೋನ್ 11 ತಗೊಂಡಾಗ 2019 ಆಗುವಾಗ
ಸೆಕೆಂಡ್ ಐಫೋನ್ 12 ಬಂದಾದ ಮೇಲೆ ಪ್ರೈಸ್ ಕಮ್ಮಿ ಆದ್ಮೇಲೆ ಐಫೋನ್ 11 ತಗೊಂಡು ಈಗ ಎಲ್ಲರ ಹತ್ರ 17 Pro Max ಗ್ರೋತ್ ಆಗ್ಬಿಟ್ಟಿದೆ ಅಲ್ಲ ಬ್ರೋ. ರ್ಯಾಪಿಡ್ ಸ್ವಲ್ಪ ಖಾರ ಉಂಟು ಸ್ನೇಹಿತರೆ. ಪ್ರಾನ್ಸ್ ಅಂದ್ರೆ ಸೂಪರ್ ಖಾರ, ಇದು ಪರವಾಗಿಲ್ಲ ಸ್ನೇಹಿತರೆ. ಹೆಲ್ದಿ ಸಲಾಡ್ ನೋಡಿ, ಹೈ ಪ್ರೋಟೀನ್, ಒಂದು ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ಉಂಟು, ಹಾಗೆ ಕಂಟ್ರೋಲ್. ರಾತ್ರಿ ಮತ್ತೆ ಮಂಗಳೂರು ಹೋಗಿ ಮೀನು ತಿನ್ಬೇಕು, ಅದಕ್ಕೆ ಕ್ಯಾಲೋರೀಸ್ ಸೇವ್ ಮಾಡ್ತಾ ಇರೋದು, ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಹಾಗೆ ಸ್ವಲ್ಪ ಕ್ಯಾಲೋರೀಸ್ ಸೇವ್. ಸ್ನೇಹಿತರೆ ಒಂದು ಸೇರಿ ಒಂದು 5,000 ಕ್ಯಾಲೋರೀಸ್ ಖಾಲಿ ಆಗಿದೆ ನೋಡಿ. ಬರುವಾಗ ತುಂಬ ಇತ್ತು. ಸ್ನೇಹಿತರೆ ಸ್ಯಾಮ್ ಮಲಗಿದ್ದಾರೆ, ನಾವೊಂದು ಟೀ ಬ್ರೇಕಿಗೆ ನಿಂತಿದ್ದೇವೆ. ಅವ್ರು ಮಲಗಲಿ, ಉಪದ್ರ ಕೊಡೋದು ಬೇಡ ಅಲ್ಲ. ಇದ್ರು ಮಲಗಿ ಬ್ರೋ. ಸಾರಿ ಬ್ರೋ. ಕಾಫಿ ಕುಡಿತೀರಾ? ಸಾರಿ, ನೀವು ಡೀಪ್ ಸ್ಲೀಪಲ್ಲಿ ಇದ್ದು ನನಗೆ ನಾನು ಸೌಂಡಲ್ಲಿ ಮತ್ತೆ ಬ್ರೋ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಎಲ್ಲಿದ್ದೆ ಬನ್ನಿ. ಎಂತ ಅವಸ್ಥೆ ಮಾರ್ರೆ. ಭೂಮಿ ಅದೇ ಬಾನು ಏನಾಗಿದೆ? ಎಂತಾಯ್ತು? ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಕೊಡು, ಫೋನ್ ಕೊಡಿಲಿ. ನಾನು ಅರ್ಧ ನಿದ್ರೆಯಲ್ಲಿದ್ದೆ, ಎದ್ದು ನೋಡಿದ್ರೆ ಭಯಾನಕಕ್ಕಿಂತ ಜಾಸ್ತಿ ಡೇಂಜರಸ್ ಬ್ರೋ. ಬರ್ನ್ ಆಗ್ಬಿಟ್ಟಿದೆ ಬ್ರೋ ಗಾಡಿ. ಇವಾಗ ಆಗಿರೋದ ಇದು ಅಂತ ಸುಟ್ಟಿರೋದ ಇದು. ಟೈರ್ ನೋಡಿ, ಎಂಚಿನ ದುಪ್ಪು ಏನಾಗಿರ್ಬೋದು ಬ್ರೋ. ಸ್ನೇಹಿತರೆ ನೀರು ಕುಡಿತಾ ಇದ್ದೀವಿ, ಥಂಡ ಥಂಡ ಪಾನಿ. ಮಂಗಳೂರಲ್ಲಿ ಸೆಕೆ ಜಾಸ್ತಿ, ಅದಕ್ಕೋಸ್ಕರ ಈ ಕಡೆ ಬಂದಾಗ ಬೆಂಗಳೂರಲ್ಲಿರುವಕ್ಕಿಂತ ಜಾಸ್ತಿ ನೀರು ಕುಡೀರಿ, ಯಾಕಂದ್ರೆ ನೀವು ಹೈಡ್ರೇಟ್ ಆಗಿರ್ತೀರಾ. ಕೊಡಿ ನೋಡಿ, ಹೈಡ್ರೇಟ್ ಆಗಿರ್ತೀರಾ, ಡಿಹೈಡ್ರೇಟ್ ಆಗಬಾರ್ದು ನೀವು. ಅದಕ್ಕೆ ನಾವು ಹೇಳೋದು ಎಷ್ಟು ನೀರು ಕುಡಿಬೇಕಂತ ತುಂಬ ಜನ ಕೇಳ್ತಾರೆ. ಎಷ್ಟು ನೀರು ಕುಡಿಬೇಕು ಅಂದರೆ ನಿಮ್ಮ ಯೂರಿನ್ ಕಲರ್ ಯಾವತ್ತೂ ಡಾರ್ಕ್ ಆಗಲಿಕ್ಕೆ ಬಿಡಬೇಡಿ, ಆದಷ್ಟು ಲೈಟ್ ಇರಲಿ. ಅದೊಂದು ಹೆಲ್ದಿ ರೇಂಜು, ಆಗ ನೀವು ಹೈಡ್ರೇಟ್ ಆಗಿದ್ದೀರಿ ಅಂತ ಅರ್ಥ ಅಲ್ಲ ಸರ್. ನೀವು ಕುಡಿತೀರಲ್ಲ ಅಷ್ಟು. ಹೇಗೆ ಅಂದರೆ ಎವ್ರಿ ಮೀಲ್ ತಿನ್ನೋ ಮುಂಚೆ ಸ್ವಲ್ಪ ನೀರು ಕುಡೀರಿ, ಆಗ ಮ್ಯಾನೇಜ್ ಆಗತ್ತೆ. ನಂಗೆ ಸರ್ ಕುಡಿ, ಒಂದು ಸರಿ ಕುಡ್ಕೊಡ್ರಿ. ನೀವು ಕೇಳಿದ್ರಿಂದ ಕೊಟ್ಟೆ. ನಿಮ್ದೀಗ ಯಾವ ಕಲರ್ ಇದೆ? ವೈಟ್ ಎಲ್ಲೋನಾ? ಲೈಟ್ ಎಲ್ಲೋ. ಲೈಟ್ ಎಲ್ಲೋ ಬೇಡ, ಕ್ಲೀನ್ ವೈಟ್ ಇರ್ಬೇಕು. ಹೆಲ್ತಿ, ನೀವು ಹೆಲ್ತಿ ಇಲ್ಲ ಈಗ. ನಾನು ಎಲ್ದಿದ್ದಿ ಮತ್ತೆ ಯಾಕೆ ಎಲ್ಲೋ? ಡಾರ್ಕ್ ಎಲ್ಲೋ ಇಲ್ಲ. ಅಯ್ಯೋ, ಕರ್ನಾಟಕದ ಯೂಟ್ಯೂಬರ್ಸ್ ಯೂರಿನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಹಾಗೆ ಈಗ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ರೆಸಾರ್ಟ್ ಅಲ್ಲಿ ಇರುತ್ತೆ. ರೋಡ್ ಕತ್ತಲೆ ಬ್ರೋ. ಅದು ಹೇಗೆ ಸಾಂಗ್ ಬ್ರೋ? ಬರುವಾಗ ಕತ್ತಲೆ ಅಂತದ ಹೇಗೆ ಸಾಂಗ್ ಒಂದು ಬೆತ್ತಲೆ, ಹೋಗುವಾಗ ಕತ್ತಲೆ, ಹೋಗುವಾಗ ಬೆತ್ತಲೆ, ಓ ಬರುವಾಗ ಸಹ ಬೆತ್ತಲೆ ಅಲ್ಲ. ಹುಟ್ಟಾಗೂ ಬೆತ್ತಲೆ, ಸಾಯ್ಬೇಕಾದ್ರು ಮಣ್ಣು ಮಾಡ್ಬೇಕಾದ್ರೆ ಬೆತ್ತಲೆ. ಕರೆಕ್ಟ್. ಸುಮ್ನೆ ಎಲ್ಲ ಕಷ್ಟ ಪಡೋದು ನಾವು. ಸೆಂಟ್ರಲ್ಲಿ ಹೆಣ್ಣು ಒಣ್ಣು ಮಣ್ಣು. ಯಾಕಲೆ ಯಾಕೆ ಕೊಟ್ಬಿಡ್ರಿ. ಹೆಣ್ಣು ಬೇಡ, ಒಣ್ಣು ಮಣ್ಣು ಕೊಡ್ರಿ ಸಾಕು. ಸೊ ಹಾಗೆ ವಿಷಯ ಸ್ನೇಹಿತರೆ. ಸೊ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಇನ್ ಅವರ್ ರೆಸಾರ್ಟ್ ರೂಮ್. ಸ್ನೇಹಿತರೆ ಅಪಾಯದ ಜಾಗಕ್ಕೆ ಬಂದು ಇವೆಲ್ಲ ನೋಡಿ. ಹೆಂಚುಲಾರ್ ಮಾತಾ ಹೆಂಚುಲಾರ್ ದನಿಕುಲು ಹೆಂಚುಲಾರ್. ಚಂದ ಉಂಟು. ಎಸ್ಟೇಟ್ ರೆಸಾರ್ಟ್ ರೀಚ್ ಆಗಿದೆ. ಫಸ್ಟ್ ಬ್ಲಾಗ್ ಬ್ರೋ ಈ ಜಾಗದಲ್ಲಿ. ಮಾಡಿಲ್ಲ. ಬನ್ನಿ ಹೋಗೋಣ. ರೀಚ್ ಆಗಿದ್ದೀವಿ. ಓ ಈಗ ಟ್ರೆಕ್ಕಿಂಗ್ ಎಲ್ಲ ಆಗ್ಬಿಟ್ಟಿದೆ, ಆ ಕಾಲದಲ್ಲಿ ಇರ್ಲಿಲ್ಲ. ಮಾಡ್ಬೇಕಾ? ಇಲ್ಲ ಆಗೋಗಿದ್ಯಾ? ಮಲ್ಲೇಜಿ ಸರ್. ಅಯ್ಯೋ ಥ್ಯಾಂಕ್ ಯು. ಸ್ನೇಹಿತರೆ ಇಲ್ಲಿ ಬರುವಾಗ ನೆನಪಾಗತ್ತೆ. ಸೌಂಡ್ ಫುಲ್ ಯಾಕೋ ಸಪ್ಪಗಾಗ್ಬಿಟ್ರು. ಯಾಕೆ ಬ್ರೋ? ಮಿನಿ ಹಾಕಿದ್ರೆ ನಂದು ಮದುವೆ ಬ್ಲಾಸ್ಟಾ.
ಯಾರು ಬಂದ್ರು ಇಂಚ ದಾದಾಯಿನಿ ಓ ಸರ್ ಫಸ್ಟ್ ಏಡ್ ಮಾಡಿ ಫಸ್ಟ್. ದಾದಾಯಿನಿ ಇಂಚಾಯಿನಿ ಏನ್ ಮನೀಶ್ ಏನಾಯ್ತು? ಇಲ್ಲ ಬ್ರೋ, ಫುಲ್ ತಿರ್ಸಿದೆ, ಎಕ್ಸ್ಲೇಟರ್ ಕೊಟ್ಟ ತಕ್ಷಣ ಆರ್ಬಿಡ್ತು ಅದೇ ಬ್ರೋ. ಸಿಕ್ತದಾದ ಲಾಸ್ಟ್ ಮೂಮೆಂಟ್ ಕನ್ಸಿನಾಗೆ ಸ್ನೇಹಿತರೆ 8 ಗಂಟೆ ಡ್ರೈವ್ ಮಾಡ್ಬಿಟ್ಟು ಬ್ರೋ ಈ ಜರ್ನಿ ಏನು ಮಾಡಿಲ್ಲ, ಇಲ್ಲಿ ಬಂದಿಟ್ರಲ್ಲ ಬ್ರೋ ಇವರು. ಮುಂದೆ ಇತ್ತೆ ಬ್ರೇಕ್ ಆಯ್ನಾ ಅತ್ತು ಬ್ರೇಕ್ ಆಗಿತ್ತಿಂದ ಇಲ್ಲ ಇದೇನಿದು ಕಲ್ಲೇ ಹೊಡೆದಿರೋದಾ? ಇದು ಗುದ್ದಿರೋದು ಕಲ್ಲೇ ಸೈಡ್ ಹೋಗಿರೋದು ಬ್ರೋ. ಆಕ್ಚುಲಿ ಪಾಸ್ ಆತು ಗಾಡಿ. ಇವ್ರೇನ್ ಮಾಡಿದಾರೆ, ತಿರ್ಸಿದಾಗ ಇದು ನೋಡಿಲ್ಲ ಇದನ್ನ. ಅಲ್ಲ ಬಟ್ ಗಾಡಿ ಪಾಸ್ ಆಪುಂಡು ಬ್ರೋ. ಪಾಸ್ ಹಾಕೊಂಡಿತ್ತೆ ನಮ್ಮ ಫ್ಲೈಟ್ ಅಲ್ಲೇ ಹೋಗ್ಬೇಕಾ ವಾಪಸ್ ಅಂತ. ಬ್ರೋ ಇನ್ಶೂರೆನ್ಸ್ ಉಂಟಾ? ಇನ್ಶೂರೆನ್ಸ್ ಉಂಟಾ? ನಮ್ಮ ಟೀಮ್ ಅವ್ರು ಮಾಡಿರೋದು, ಸ್ವಲ್ಪ ಕನ್ಸೆಷನ್ ಮಾಡಿ. ಇನ್ಶೂರೆನ್ಸ್ ಉಂಟಾ? ಅಲ್ಲ ಬ್ರೋ, ರಿಪೇರ್ ಮಾಡಿಸ್ಬೋದು, ಬಟ್ ಈಗ ಇಲ್ಲಿಂದ ವ್ಯವಸ್ಥೆ ನಾವೀಗ ಹೋಗೋದು ಎಂಗ್ಲು ಬಗ್ಗಿಡು ಕುಲು ಒಂದು ನಾವು ಇದ್ರಲ್ಲೇ ಬರ್ಬೇಕಿತ್ತು ಬ್ರೋ. ಮಲ್ಲೇಜಿ ಗಾಡಿ ನಿಂತೆ ಫಸ್ಟ್ ಸೈಡ್ ಇಲ್ಲ ಮನೀಶ್, ಅದಕ್ಕೇನೆ. ಇಲ್ಲ ಫುಲ್ ತಿರ್ಸಿದೆ ಬೈ. ಎಕ್ಸ್ಲೇಟರ್ ಕೊರೋನಾ ತಕ್ಷಣ ಡೌ ಹಿಂಗಿತ್ತಲ್ಲ, ಸರ್ರ ಅಂತ ಕೊಟ್ಟಿದ್ದೀರಾ? ಇಲ್ಲ ಹಿಂಗಿತ್ತಲ್ಲ, ಅದಕ್ಕೆ ಎಕ್ಸ್ಲೇಟರ್ ಜಾಸ್ತಿ ಕೊಟ್ಟೆ. ಅಲ್ಲ ಅವ್ರಿಗೇನು ಗ್ಲಾಸ್ ಗೇಟ್ ಬಿತ್ತಾ ತಲೆ? ಇತ್ತೆ ಅವ್ರಿಗೆ ಆರೋಲಿತ್ತೀರ ಎದುರು ಇತ್ತು ಮೂಲಿತ್ತೀರ ಅತ್ತೆ ಉಲೈ ಕುಲ್ಲು ಇತ್ತು ಕಾರಲ್ಲಿ ಕೂತಿದ್ರ ಅವರು? ಎಂಕಲೆ ಪಂಡ ಓಲ್ ಪ್ಲೇಸ್ ಈ ಊಲಿತ್ತ ಪಿರೋ ಇತ್ತು ಪಿರೋ ಇತ್ತು. ಜಾಸ್ತಿ ಆಗಿದೆಯಾ? ಇಸ್ ಈ ಓಕೆ ಬ್ರೋ? ಓಕೆನಾ ಮನೀಶ್? ಗಾಡಿ ಸೈಡ್ಗೆ ಪಾಡ್ದು ಬಿಡ್ಲೆ, ಮುಂದೆ ಹೋಗುತ್ತಾ ನೋಡಿ. ಮಲ್ಲೇಜ್ ಅಂಡ್ ಇತ್ತ ಬ್ಯಾಂಗ್ಳೂರು ಇಲ್ಲಿ ಉಲ್ಲೇರಾ? ಟೊಯೋಟಾ ಅಲ್ಲ, ಇದು ಕಿಟ್ ಅಲ್ಲ ಬ್ರೋ, ಇದು GR ಕಿಟ್ ಹಾಕ್ಸಿರೋದು. ಸೊ ಕಿಟ್ ರೆಡಿ ಮಾಡಕ್ಕೆ ಅಲ್ಲಿ ಹೋಗ್ಬೇಕು. ಕಿಟ್ ಎಳ್ದು ಬಿಟ್ಟವ್ರೆ ಸರ್. ಇಲ್ಲ ಡೌನ್ ಅಲ್ಲ, ಇಂಚ್ ಉಂಡತ ಬಂದೆ. ಇಲ್ಲಿದೆಯಲ್ಲ ರೋಡ್, ಅದಕ್ಕೆ ಎಕ್ಸ್ಲೇಟರ್ ಅವು ಅತ್ತಿತ್ತೆ ದಾಲ ಮನ್ಪೆರ ಆಪುಜಿ ಅವು ಮಿತ್ತೆ ತಿಕ್ಕ ಒಂದಿಜ್ಜ ಮೆಲ್ಲ ಗಾಡಿ ಸೈಡ್ ಕಿಸಿ ಕೈಕೋ ಮಾರ್ದಿಯಾ ಅಷ್ಟು ಸೌಂಡ್. ಹೆಂಗ್ ಸೌಂಡ್ ಬಂದು ನಮ್ದು ರೆಕಾರ್ಡ್ ಆಗಿದೆ ಸೌಂಡ್ ಅದು. ಗ್ರೌಂಡ್ ಬ್ರೋ, ನಮ್ಮ ಬಗ್ಗಿ ಮುಂದೆ ಇದ್ದಿದ್ರೆ ಏನ್ ಕತೆ ಅಂತ. ಅತ್ತಿತ್ತೆ ಈ ಏನ್ ಪನ್ಪನ್ಗಿನ ಗಾಡಿ ಇತ್ತು ಫಸ್ಟ್ ಸೈಡ್ ಮುಂದೆ ಹಾಕಿ ಸಾಕು ಮನುಷ್ಯ, ಆಮೇಲೆ ನೋಡ್ಕೊಳ್ಳೋಣ. ಇದ್ರೆ ಗುದ್ದಿದ ಪೆಟ್ಟಿ ಇಲ್ಲಿ ಕಲ್ಲು ಹುಡಿ ಆಗ್ಬಿಟ್ಟಿದೆ ನೋಡಿ. ಒಂದು ಕರೆಕ್ಟ್ ಇತ್ತಂಡ ಇಂಚ ಇತ್ತಂಡ. ಓ ಮೈ ಗಾಡ್, ಇದೇನಾದ್ರೂ ಅದು ಮೂವ್ ಆಗಿದೆ, ಸ್ವಲ್ಪ ಕಮ್ಮಿ ಬಿದ್ದಿದೆ. ಇಲ್ಲಿ ಬಿದ್ದಿದ್ರೆ ಕಷ್ಟ ಆಗಿರೋದು ಇನ್ನು ಗಾಡಿ. ಅದು ಈ ಕಾರ್ನರ್ ಕಾಣಿಸಿಲ್ಲ ಅನ್ಸುತ್ತೆ ಇವ್ರಿಗೆ. ಹಿಂಗ್ ರಿವರ್ಸ್ ತಗೊಂಡು ಹಂಗೆ ಹೊಡೆದವ್ರೆ ಸರಿಗೆ. ಈ ಪಿರೋಕೊಲ್ಲೊಂದು ಆದ ಅಂತ ಯಾನ್ ಆರು ಎದುರು ಕುಲ್ಲು ಇತ್ತರ ನಮ್ಮ ರೋಡ್ ತೂಕ ಪಂಡ ಇಲ್ಲಿ ತೂಕ ಬಂದು ಹೋಯ ಈ ಮಿನಿ. ಇವ್ ಬಚಾವ್ ಮನೋಜ್ ಬಚಾವ್. ಸಾರಿ ಸರ್, ಬೇಜಾರ್ ಮಾಡ್ತಾರೆ ಗೊತ್ತಾಗ್ತದೆ. ಇನ್ನ ಟೊಪ್ಪಿ ಕೊರಕ ಇರ ಬೆಂಜ್ ಬ್ಯಾಂಗ್ ಆಂಡ್ BMW ಬ್ಯಾಂಕ್, ಬೆಂಜ್ ಬ್ಯಾಂಗ್ ಆಯ್ತು, BMW ಬ್ಯಾಂಗ್ ಆಯ್ತು, ಇದೊಂದು ಬಾಕಿ ದಿಸ ಬ್ಯಾಂಗ್ ಆಯ್ತು. 3ಕ್ಕೆ 3 ಆಟ್ರಿಕ್ಸ್ ಸ್ನೇಹಿತರೆ. ಅಮರ್ಗೆ ಕಡಪ, ಅಮರ್ಗೆ ಆಟ ಬ್ರೇಕ ಕಣ್ಣು ಮುರಿದು ಪೋಡ್ ನಮ್ಮ ಬಂದಾಗ ಯಾರ್ದೋ ಕಣ್ಣು ಬಿದ್ದಿದೆ ಅನ್ಸುತ್ತೆ ಸ್ನೇಹಿತರೆ. ಮೂವ್ ಆಗ್ತಾ ಉಂಟು ಸ್ನೇಹಿತರೆ ಪುಣ್ಯಕ್ಕೆ. ಹಾ ಸ್ನೇಹಿತರೆ, ನಾವೊಂದು ಗಮ್ಮತ್ತು ಮಾಡ್ಲಿಕ್ಕೆ ಬಂದದ್ದು, ಇಲ್ಲಿ ಗಮ್ಮತ್ತಾಯ್ತು. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ಬೇಕಂತಲೇ ಆದದಲ್ಲ. ಬಟ್ ಒಂದು ಬೇಜಾರಾಗತ್ತೆ. ನಾನು ಮುಂಚೆ ಹೇಳ್ದೆ, ಏನಾದ್ರೂ ಒಂದು ಸರಿ ಆಗ್ತಿರುವಾಗ ಏನಾದ್ರೂ ಬುಜುಕ್ ಅಂತ ಆಗ್ಬಿಡತ್ತೆ. ಮನೋಜ್ ಪ್ರಾಂಕ್, ಇವನು ಪ್ರಾಂಕ್ ಮಾಡ್ಬೇಕು, ಪ್ರಾಂಕ್ ಎಸ್ಕೇಪ್ ಆಗೋದು.
ಪಣ್ಣೆ ನಿಜನ ನಮ್ಮ ಗುಜರಾತ್ ಬಂದಾಗಲ್ಲ ಏರ್ಪಣ್ಣಿ ದಮ್ಮಯ್ಯ ನನ ಈ ಪ್ರಾಂಕ್ ದಪನ వచ్చి ಅವಿತ್ತೆ ದಾಲ ಮನ್ಪೆರ ಆಪುಜಿದನಿ ಯಾರು ಇದಾರಂತ ನಾಳೆ ಗ್ಯಾರೇಜ್ ಅವ್ರು ಕರೆಸ್ತಾರೆ 3-3 ಆಯ್ತು ಬ್ರೋ ಹ್ಯಾಟ್ರಿಕ್ ಬೆನ್ಸ್ ಗುದ್ದಿ ಆಗಿದೆ BMW ತಗೊಂಡು ಗುದ್ದಿ ಆಯ್ತು ಅದೆರಡು ನಿಮ್ ಟೀಮು ಇದು ನಮ್ ಟೀಮು ಎಲ್ಲ ಒಂದೇ ಬ್ರೋ ಪರವಾಗಿಲ್ಲ ಹಾ ಮಲ್ಲೇಜಿ ಪೋಯ್ ನಮ್ಮ ರೂಮ್ ವಿಶಾಲ್ ಸ್ನೇಹಿತರೆ ನಾವು ಹೀಗೆ ಇಲ್ಲಿ ಬಂದ್ವಿ ಕಾರ್ ಆಕ್ಸಿಡೆಂಟ್ ಎಲ್ಲ ಆಯ್ತು ಇವ್ರು ಬಂದು ಮಾತಾಡಿದ್ರು ಇವರು ಕ್ರೇಜನಿಕ್ಸ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಕಲಿತಾ ಇದ್ದಾರಂತೆ ರ್ಯಾಂಡಮ್ ಆಗಿ ಮೀಟ್ ಆದ್ರು ಎಂಚ ಒಂದುಂಡು ಕಲ್ತೊಂದುಲ್ಲಾರೆ ಮೆಂಟರ್ ಸ್ಕೂಲ್ ಎಡ್ಡೆ ಉಳ್ಳೇರೆ ಸಜೆಸ್ಟ್ ಮನ್ಪರ ಕಲ್ಪೊಲಿಯಸ್ ಜೋಕುಲ್ ಸೇ ಜಾಯ್ನ್ ಅವಲಿಯಾ ಥ್ಯಾಂಕ್ ಯು ಸೋ ಮಚ್ ಖುಷಿ ಅಂಡ್ ಮೀಟ್ ನಾನೇ ಬುಲ್ಪೋಡ ಊಟ ಮಾಡ್ಬಿಡ್ಬೇಕಿತ್ತು ಫಸ್ಟ್ ನಾವು ಫಸ್ಟ್ ಚೆಕ್ ಇನ್ ಮಾಡೋಣ ಬ್ರೋ ಮತ್ತೆ ಊಟಕ್ಕೆ ಬರೋಲ್ಲ ಊಟ ಮಾಡಿದ್ರೆ ಓ ಇದು ಈಗ ನಾನು ಚೆಕ್ ಇನ್ ಮಾಡ್ಲಿಕ್ಕೆ ಅಂತ ಹೇಳಿದಕ್ಕೆ ನನ್ನಿಂದ ಆದಂತೆ ನೀವು ಹೇಳುವಾರ್ದಿತ್ತು ಬರೆದ ಕತೆಯೋ ನನಗಾಗಿ ಬ್ರೋ ನಾನು ಸೈಕ್ ಆಗ್ತಾ ಇದೀನಿ ಬ್ರೋ ಈ ಕಲ್ಲು ಹಂಗ ಅಲ್ಲಾಡಿದ್ಯಲ್ಲ ಅಷ್ಟು ಗಟ್ಟಿ ಇದೆ ಗಾಡಿ ಅದು ಅಂತ ಬ್ರೋ ಜಾಪೆ ಮನೆ ಅಂತ ಸಿಗ್ತಾರೆ ಮೇಲೆ ಏನೋ ನೋಡಿ ಬ್ರೋ ದೇರ್ ಆರ್ ಬೆಟರ್ ರೂಮ್ಸ್ ಐ ಗೆಸ್ ಫುಲ್ ಆಗಿದೆ ಅಲ್ಲ ಮನೀಶ್ ಅತ್ತೆ ಮನೀಶ್ ಇತ್ತೆ ಎಂಕ ಬನ್ನಿ ಈಗ ಕಾರ್ ಹೊಡೆದೋಯ್ತು ನಾನು ಬೇಜಾರ್ ಮಾಡಿ ಟೆನ್ಷನ್ ಎಂತ ಮಾಡ್ಲಿಕ್ಕೆ ಆಗ್ತದೆ ರಿಪೇರ್ ಮಾಡ್ಬೇಕು ಅಟ್ ದ ಎಂಡ್ ಆಫ್ ದ ಡೇ ಇತ್ತೆ ಈ ಪೋದು ಶ್ರವಣ್ ಬ್ರೋ ಇದು ಕಾರ್ ಗುದ್ದು ಬಿಡೋಣ ಅಂತ ಪ್ಲಾನ್ ಮಾಡಿ ಗುದ್ದು ಬಿಡ್ತಿದ್ರೆ ವಿಷಯ ಬೇರೆ ನೀನ್ ಬೈ ಮಿಸ್ಟೇಕ್ ಆಗಿ ಮಾಡಿರೋದು ಅವ್ರು ಬೈ ಮಿಸ್ಟೇಕ್ ಆಗಿ ಮಾಡಿರೋದು ಹಾರ್ಸಿದ್ರು ಮಾತ್ರ ಮನೀಶ್ ಹೆಂಗ್ ಕರೆಕ್ಟ್ ಆಗಿದ್ರಿ ನೀವು ಎತ್ಬೇಕಾರೆ ಅನ್ಸುತ್ತೆ ಅದಕ್ಕೆ ಗೇರ ಬ್ರೋ ಇವನು ಹಿಂದೆ ಕೂತಿದ್ದ ಇವನ ಎಕ್ಸ್ಪೀರಿಯನ್ಸ್ ಕೇಳ ನಿಂಗೆ ಎಂತ ಆಯ್ತು ನಿಂಗೆ ಎಂತ ನೀನ್ ಕೂತಿ ಅವ್ನ್ ಸ್ಟಾರ್ಟ್ ಮಾಡಿದ ಮತ್ತೆಂತ ಆಯ್ತು ಹೇಳು ಅಯ್ಯೋ ಹತ್ತು ಆರಿಗೆ ತಾಗಿನ ಅವ್ರಿಗೆ ತಾಗಿದೆ ಹೇಗೆ ಬ್ರೋ ಗ್ಲಾಸ್ ಹ್ಯಾಂಡಲ್ ಮಿತ್ತಲಾಗ್ಯಾರ ಇಲ್ಲ ಓ ಕರೆಕ್ಟ್ ಬ್ರೋ ಈ ಹ್ಯಾಂಡಲ್ ಇಡ್ತಿದ್ರಲ್ಲ ಅವ್ರ ತಲೆ ಹತ್ರನೇ ಇರುತ್ತದು ಅದಕ್ಕೆ ಟಚ್ ಆಗಿದೆ ಅನ್ಸುತ್ತೆ ಇಲ್ಲಾಂದ್ರೆ ಇವನು ಕೂರ್ತಿದ್ದ ಬ್ರೋ ಇವನು ಬಚಾವಾಗಿರೋದು ಬ್ರೋ ನಾವು ಕೂರ್ಬೇಕಿದ್ದಲ್ಲ ಅದು ಹೌದು ಇಲ್ಲ ಮನೋಜ್ ಕುಲ್ತಿತ್ತಣ್ಣ ಎಂಕ್ ಡೌಟ್ ತಾಗೆರೆ ಇಜ್ಜಿ ತಾಗೆ ಪಡಿ ಹೈಟ್ ಕಮ್ಮಿ ಇಲ್ಲ ಕನ್ಫ್ಯೂಸ್ ಆಗುತ್ತೆ ನಾನು ರಿವರ್ ತೆಗಿದೆ ಡೈರೆಕ್ಟ್ ತಿರ್ಸ್ಲಿಲ್ಲ ಫುಲ್ ರಿವರ್ ತೆಗಿದ್ದೇನೆ ಗಾಡಿ ಸ್ಟ್ರೈಟ್ ಇದೆ ಹಿಂಗೆ ಬಟ್ ಜರ್ಕ್ ಹೊಡಿಲಿಕ್ಕೆ ಇದು ಬ್ರೋ ಅವು ಅದಿತ್ತಲ್ಲ ಇವಾಗ ಕಲ್ಲು ಅದು ಈ ಕಡೆ ಇರೋ ಕಲ್ಲು ಕಟ್ಟಾಗಿ ಆ ಕಡೆ ಹೋಗಿರೋದು ಉದ್ದ ಇದೆ ಅದು ಇನ್ನು ಅದು ಉದ್ದ ಇತ್ತು ಸೊ ಮನೀಶಿಗೆ ಕತ್ತಲೆಯಲ್ಲಿ ಕಲ್ಲು ಕಾಣ್ಲಿಲ್ಲ ಅದು ಪ್ರಾಬ್ಲಮ್ ಅಪ್ಪಲ್ಲ ಈ ಕಡೆ ಯಾಕೆ ಗೊತ್ತು ಅಂದ್ರೆ ಇನ್ ದ ಸೆನ್ಸ್ ನಾರ್ಮಲ್ ಆಗಿ ಹೇಳೋದು ನಿಜವಾಗ್ಲೂ ಹೇಳ್ತಿರೋದು ಆಯ್ತು ಹೇಳಿ ಹಿಂಗಿದಲ್ಲ ಅದು ನೀವ್ ಹಿಂಗ್ ಹಿಂದೆ ಹೋಗಿದ್ರಿ ಹಿಂಗೆ ಅದು ಕಲ್ಲು ಇಲ್ಲಿ ಅಲ್ಲಿರೋದು ಕಾಣಿಸ್ತಿದೆ ನನಗೆ ಇಷ್ಟು ಪಾರ್ಟ್ ಕಾಣಿಸ್ತಿದೆ ಅದು ಮುಂದೆ ಇದೆ ಅಂತ ಗೊತ್ತಾ ಬಿಕಾಸ್ ಅದು ಹೀಗಿದೆ ಆಯ್ತು ಪರವಾಗಿಲ್ಲ ಬಿಡು ಮನೀಶ್ ಟೆನ್ಷನ್ ಮಾಡಿ ಓಕೆ ಮನೀಶ್ ಚಿಲ್ ಮಾಡಿ ಸ್ನೇಹಿತರೆ ಫುಡ್ ಬರ್ತಾ ಇದೆ ಮ್ಯಾಂಗ್ಳೂರ್ ಸ್ಟೈಲ್ ನಾವು ಫಿಶ್ ಆರ್ಡರ್ ಮಾಡಿದ್ದೇವೆ ಅಂಜಲ್ ಮಾಡಿರೋದು ನಂದು ಫೇವ್ರೆಟ್ ಸ್ಯಾಮ್ ಅವರಿಗೆ ಡೈಜೆಷನ್ ಅವರಿಗೆ ಕರ್ಡ್ ರೈಸ್ ತಿನ್ಬೇಕಿತ್ತು ಅವ್ರು ಕರ್ಡ್ ರೈಸ್ ಮಾಡಿದ್ದಾರೆ ಈಗ ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ ಆಗ್ತಿದೆ ನಾನು ಗೀ ರೋಸ್ಟ್ ಬರಲಿಲ್ಲ ಪಾಪಡ್ ಗೀ ರೋಸ್ಟ್ ಬಂದಿದೆ ದಟ್ ಇಸ್ ಪ್ರಾನ್ಸ್ ಗೀ ರೋಸ್ಟ್ ಇದು ನನಗೆ ಪ್ರೋಟೀನ್ ಸೋರ್ಸಿಗೆ ಅದು ಅಂಜಲ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಈಟಿಂಗ್ ಐ ಆಮ್ ವೆರಿ ಹಂಗ್ರಿ ಸ್ನೇಹಿತರೆ Just two people in a crowded room. I don't even know your name. ಸ್ನೇಹಿತರೆ ಹಾಗೆ ನಿದ್ರೆ ಬರ್ತಾ ಇರಲಿಲ್ಲ ಅವರು ಸ್ಯಾಮ್ ಅವರೆಲ್ಲ ಮಲಗಿದ್ರು ಅನ್ಸುತ್ತೆ ರಾತ್ರಿ ಐ ಗೆಸ್ ಇಟ್ಸ್ 1 o'clock ಆಕ್ಸಿಡೆಂಟ್ ಆಯಿತು ಈಗ ಏನು ಹೇಳೋದು ಬೇಜಾರಾಗತ್ತೆ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಮೊನ್ನೆ BMW ತೊಗೊಂಡಾಗ ಆಕ್ಸಿಡೆಂಟ್ ಆಯಿತು ಈಗ ಇದು ಆಗಿರಲಿಲ್ಲ ಫಾರ್ಚುನರ್ ಇದು ಆಗೋಯ್ತು ಕೆಲವು ಸತಿ ಏನಾಗುತ್ತೆ ಅಂದರೆ
ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇರಲ್ಲ. ಐ ಆಮ್ ರಿಯಲಿ ಫೀಲಿಂಗ್ ಬ್ಯಾಡ್, ಬಟ್ ದೆನ್ ವಾಟ್ ಡು ಐ ಡೂ? ಇಷ್ಟೇ, ನೀವು ಏನಾದರೂ ಮಾಡ್ತಾ ಇರುವಾಗ ಅಡೆತಡೆಗಳು ಬರ್ತಾ ಇರತ್ತೆ, ಪ್ರಾಬ್ಲಮ್ಸ್ ಬರ್ತಾ ಇರತ್ತೆ. ಆಫೀಸ್ ಲೇಟ್ ಆಯಿತು, ಈಗ ಇದಾಯಿತು, ಇಲ್ಲಿ ಇವೆಂಟಿಗೆ ಬಂದಿದ್ದೀವಿ, ನಾಳೆ ಇವೆಂಟಿಗೆ ಹೋಗಬೇಕು, ಕಾರ್ ಇದಾಗಿದೆ, ನಾಳೆ ಹೇಗೆ ಅಡ್ಜಸ್ಟ್ ಮಾಡಿ ಹೋಗಬೇಕು. ದಟ್ ಈಸ್ ಲೈಫ್. ಈ ಸಿಚುವೇಶನಲ್ಲಿ ನೀವು ಯಾವಾಗ, ಈಗ ನಾನು ಬೇಜಾರು ಮಾಡದೆ ಕೂತ್ಕೊಳ್ಬೋದು, ಅದು ಮಾಡದೆ ಐ ಡೋಂಟ್ ನೋ, ಬೇಜಾರಾಗತ್ತೆ, ಬಟ್ ಏನು ಮಾಡೋ ಹಾಗೆ ಸಹ ಇಲ್ಲ ಅಲ್ಲ. ವಾಟ್ ಕ್ಯಾನ್ ಐ ಡೂ? ನಾನೇ ಪೇ ಮಾಡಿ ಸರಿ ಮಾಡ್ಬೇಕು ತಾನೇ, ಇದ್ದೇ ಆಗೋದು. ಅಂದರೆ ನಾನು ಹೇಗೆ ಹೇಳ್ತಿರೋದಂದರೆ, ಪ್ರಾಬ್ಲಮ್ಸ್ ಕಮ್, ಅದನ್ನು ಫೇಸ್ ಮಾಡ್ಕೊಂಡು ಹೋಗಬೇಕು. ಓಕೆ, ಕಾಲ್ ಮಾಡ್ತಾ ಇದ್ದಾರೆ, ನಾನು ಸಿಗ್ತೀನಿ. ಸ್ನೇಹಿತರೆ, ಇವರು ಇಲ್ಲಿ ಕೂತು ಜುಗಾಡು ಮಾಡ್ತಾ ಇದ್ದಾರೆ ನೋಡಿ, ನಾಳೆಗೆ. ಮನುಷ್ಯ ವರ್ಕೌಟ್ ಆಗ್ತದೆ ನಾಳೆಗೆ ಆರಾಮ್ಸೆ 100%. ಸ್ನೇಹಿತರೆ, ತುಂಬ ಸ್ಟ್ರೆಸ್ ಆಗಿದೆ, ಮಲ್ಕೊಳ್ಳಿ ಅಂತ ನಿಶಾಲ್ ಹೇಳ್ತಾ ಇದ್ದ. ಹಾಗಲ್ಲ, ಈಗ ಲೇಟ್ ಆಯಿತು, 1 ಗಂಟೆ ಆಯ್ತು, ನನ್ನ ವಾಚಲ್ಲಿ ಟೈಮ್ ಸಹ ಸರಿ ಇಲ್ಲ. 1 ಗಂಟೆ ಆಯಿತು, ಈಗ ರೆಸ್ಟ್ ಮಾಡೋದು, ಮಲ್ಕೊಳ್ಳೋದು. ನಾಳೆ ಬೆಳಿಗ್ಗೆ ಇವೆಂಟ್ ಇದೆ, ಸೊ ಇವೆಂಟಿಗೆ ಹೇಳ್ಬೇಕಲ್ಲ, ಆಗತ್ತೆ. ಏನು ಮಾಡೋದು, ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗಿಬಿಡತ್ತೆ. ಅದನ್ನು ಸಾರ್ಟ್ ಮಾಡಿ ನಾವು ಮುಂದುವರಿಬೇಕು. ದಟ್ ಈಸ್ ಅ ಲೆಸನ್ ಐ ಹ್ಯಾವ್ ಬೀನ್ ಲರ್ನಿಂಗ್, ಆ್ಯಂಡ್ ದಟ್ ಈಸ್ ಹೌ ಲೈಫ್ ಈಸ್. ಎಲ್ಲ ಸರಿ ಇದ್ದರೆ ಅದಕ್ಕೆ ಲೈಫ್ ಅಂತ ಹೇಳೋದಿಲ್ಲ. ಎಂದಾದರೂ ಪ್ರಾಬ್ಲಮ್ ಆಗ್ತಿರ್ಬೇಕು, ಅದನ್ನು ಸರಿ ಮಾಡು, ಪ್ರಾಬ್ಲಮ್ ಆಗಿ ಸರಿ ಮಾಡು, ಹಾಗೆಲ್ಲ ವಿಷಯ. ಸೊ ನಾಳೆ ಬೆಳಿಗ್ಗೆದ್ದು ಅದನ್ನು ಎಂತ ಇಲ್ಲಿ ಸಾರ್ಟ್ ಮಾಡಲಿಕ್ಕಾಗ್ತದೆ ಸಾರ್ಟ್ ಮಾಡಿ, ಮತ್ತು ಮಂಗಳೂರಲ್ಲಿ ಆಗ್ಬೋದಾ ಅಂತ ಸದ್ಯಕ್ಕೆ ಆಗ್ಬೋದು, ಮತ್ತು ಕಿಟ್ಟೇನೋ ಚೇಂಜ್ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋಗಿ ನೋಡ್ತೇವೆ. ಸೊ ದಟ್ ಈಸ್ ಇಟ್ ಫಾರ್ ನಾವು. ಈಗ ಮಲಗಿ ಬೆಳಿಗ್ಗೆ ರೆಡಿಯಾಗಿ ಸಿಗ್ತೇನೆ. ಗುಡ್ ನೈಟ್.